ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ರಾಜಕಾರಣದಲ್ಲಿ ಊಹೆಗೂ ಮೀರಿದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿಯ ಗದ್ದುಗೆಯನ್ನ ಏರಬೇಕು ಅಂತ ಹೇಳಿ ತುದಿಗಾಲು ನಿಂತುಕೊಂಡಿದ್ದಾರೆ. ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿ, ಈಗ ಫೆಬ್ರವರಿ ಕ್ರಾಂತಿಯವರೆಗೂ ಬಂದು ನಿಂತುಕೊಂಡಿದ್ದಾರೆ. ಏನೇ ಆದ್ರೂ ಶತಾಯ ಗತಾಯ ನಾನು ಕೂತ್ಕೊಂಡಿರೋ ಸೀಟನ್ನ ಎದ್ದು ಬಿಟ್ಕೊಡೋದಿಲ್ಲ ಅಂತ ಹೇಳಿ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಸಾಕಷ್ಟು ನಾಯಕರು ಬಲ ಪ್ರದರ್ಶನವನ್ನು ಮಾಡಲಿಕ್ಕೆ ರೆಡಿ ಆಗಿದ್ರೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿರುವಂತಹ ಸಾಕಷ್ಟು ನಾಯಕರು ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಬಿಟ್ಟುಕೊಡಬೇಕು, ಇಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಏನ್ ಹೇಳ್ತಾರೋ ನಾವು ಅದಕ್ಕೆ ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದ್ ಕಡೆ ರಾಜಕಾರಣ ಯಾವ ಮಟ್ಟಕ್ಕೆ ತಿರುಗ್ಕೊಳ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರನ್ನ ಮರ್ತೇ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಸ್ಪೆಷಲ್ ಸಿಎಂಗೆ ಡಿಸಿಎಂ ಸೆಡ್ಡು ವಿಶೇಷ ಕಾರ್ಯಕ್ರಮ. ನಾನು ಕಾವ್ಯ ಹೆಗಡೆ. ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಫಿಕ್ಸ್. ಡಿಸಿಎಂ ಸಿಎಂ ನಡುವೆ ತಾರಕಕ್ಕೇರಿರುವಂತಹ ಕುರ್ಚಿಯ ಕಥನ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರ ಹರಸಾಹಸ. ಡಿಕೆಗೆ ಶತಾಯ ಗತಾಯ ಗದ್ದುಗೆ ಏರ್ಲಿಕ್ಕೆ ಹಠ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಹೈಕಮಾಂಡ್ಗೆ ಭೇಟಿ ಆಗ್ತಾ ಇರುವಂತಹ ಡಿ.ಕೆ. ಶಿವಕುಮಾರ್. ವರಿಷ್ಠರನ್ನ ಮನವೊಲಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ದೌಡು. ಆತ ದೆಹಲಿಗೆ ಡಿ.ಕೆ. ಶಿವಕುಮಾರ್ ದೌಡು ಇತ್ತ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರ್ಕೊಂಡು ಕೂತ್ಕೊಂಡಿದ್ದಾರೆ. ರಾಜಕಾರಣ ಅಂತಂದ್ರೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಯಾಕಾಗಿ ಹೀಗೆ ಹೇಳುತ್ತಾ ಇದ್ದೀನಿ ಅಂತಂದ್ರೆ, ರಾಜಕಾರಣದಲ್ಲಿ ಬೆಳವಣಿಗೆಗಳು ಆ ಮಟ್ಟಕ್ಕೆ ನಡೀತಾ ಇದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಶತಾಯ ಗತಾಯ ಇದೇ ಸಮಯದಲ್ಲಿ ನಾನು ಗದ್ದುಗೆಯನ್ನ ಏರ್ತೇನೆ ಅಂತ ಹೇಳಿ ಹಠ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇತ್ಯರ್ಥ ಮಾಡ್ಬಿಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನನಗೆ ಸೀಟ್ ಸಿಗಬೇಕು, ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು, ಇದನ್ನ ಎರಡು ಕಡ್ಡಿ ತುಂಡು ಮಾಡ್ದಂಗೆ ಉತ್ತರವನ್ನ ಕೊಟ್ಟುಬಿಡಿ ಅಂತ ಹೇಳಿ ಹಠಕ್ಕೆ ಬೀಳ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ಈ ಹಠವನ್ನ ಅಗ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಾಗಿ ಅಂತಂದ್ರೆ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೇರು ದೃಢವಾಗಿ ನೆಟ್ಟಿ ಕೂತ್ಕೊಂಡಿದೆ. 2028ರ ಚುನಾವಣೆಯಲ್ಲಿ ಈಗ ಸಿದ್ದರಾಮಯ್ಯ ಅವರನ್ನು ತೆಗೆದುಬಿಟ್ರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಲ್ಲಿ ಹಳಿ ತಪ್ಪಬಹುದು ಎನ್ನುವಂತಹ ಉದ್ದೇಶವನ್ನ ಮನಸ್ಸಲ್ಲಿ ಇಟ್ಕೊಂಡು ಸದ್ಯಕ್ಕೆ ಯಾವ ಬೆಳವಣಿಗೆಯೂ ಬೇಡ ಅಂತ ಹೇಳಿ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಸಿದ್ದರಾಮಯ್ಯ ಅವರು ಈ ಒಂದು ವರ್ಷ ನಾನು ಸಿಎಂ ಆಗಿ ಮುಂದುವರಿತೀನಿ, ಅಂದ್ರೆ ಈ ಒಂದು ಸಲದ ಅಧಿಕಾರದ ಅವಧಿಯಲ್ಲಿ ನಾನು ಸಿಎಂ ಆಗಿ ಮುಂದುವರಿತೀನಿ, ತದನಂತರ ಯಾರು ಬೇಕಾದ್ರೂ ವಹಿಸ್ಕೊಳ್ಳಿ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾರೆ. ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ ಕ್ರಾಂತಿ ಅಂತ ಬಂತು. ಕ್ರಾಂತಿಗಳು ಜಸ್ಟ್ ಸುದ್ದಿಗಳನ್ನ ಮಾಡ್ತಾ ಇತ್ತು ಹೊರತು ಕ್ರಾಂತಿ ಆದಂಗೇನು ಕಾಣಿಸ್ತಾ ಇರಲಿಲ್ಲ. ಹೈಕಮಾಂಡ್ನಲ್ಲೂ ಕೂಡ ಸಾಕಷ್ಟು ಸರಿಯಾಗಿರುವಂತಹ ನಿಲುವನ್ನು ಯಾರೂ ತೆಗೆದುಕೊಂಡಿರಲಿಲ್ಲ. ಇನ್ನೊಂದು ಕಡೆ ಯೋಚನೆ ಮಾಡಬೇಕು ಅಂತಂದ್ರೆ, ಈ ಒಂದು ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ಸಂಕ್ರಾಂತಿ ಕ್ರಾಂತಿಯಲ್ಲಿ ಡಿಸಿಷನ್ ಮೇಕಿಂಗ್ ಆಗುತ್ತೆ ಎನ್ನುವಂಥದ್ದು ಎಲ್ಲೋ ಕೇಳಿ ಬರ್ತಾ ಇತ್ತು. ಡಿ.ಕೆ. ಶಿವಕುಮಾರ್ ಇನ್ನೇನು ಖುಷಿ ಪಟ್ಟರು, ನನಗೆ ಈ ಸಲದ ಗದ್ದುಗೆ ಏರ್ಲಿಕ್ಕೆ ಸಿಎಂ ಸ್ಥಾನಕ್ಕೆ ನಾನು ಏರ್ತೀನಿ ಅನ್ನುವಂತಹ ಒಂದು ಆಸೆಯಿಂದ ಯಾವಾಗ ಟ್ವೀಟ್ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ರೀತಿಯ ನೀರನ್ನ ಎರಚುವಂತಹ ಕಾರ್ಯವನ್ನು ಮಾಡ್ತಾರೆ. ಯಾಕಾಗಿ ಹೀಗೆ ಹೇಳ್ತೀನಿ ಅಂತಂದ್ರೆ, ಬೆಳಗಾವಿಯ ಅಧಿವೇಶನದಲ್ಲಿ ನನಗೆ ನೆನಪಿರುವ ಹಾಗೆ ಬೆಳಗಾವಿ ಅಧಿವೇಶನಗಳು ನಡೀತಾ ಇತ್ತು. ಅದರ ಗ್ಯಾಪ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಅವರನ್ನು ತುಂಬಾ ಚೆನ್ನಾಗಿ ಹೊಗಳಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ. ನನ್ನ ತಂದೆ 5 ವರ್ಷದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾರು ಏನು ಮಾಡಿದ್ರು ಕೂಡ ಅದನ್ನ ಕಿತ್ತು ಹಾಕ್ಲಿಕ್ಕೆ ಆಗುವುದಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಕ್ಕೆ ಸಾಧ್ಯ ಇಲ್ಲ. ಆಗ ಮತ್ತೆ ಹಚ್ಕೊಳ್ತು.
ಮತ್ತೆ ಈ ಒಂದು ಕಿಡಿ ದೊಡ್ಡದಾಗಿ ಭಗ್ ಅಂತ ಹೇಳಿ ಬೆಂಕಿ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಭೇಟಿಯನ್ನ ಮಾಡಿದ್ರು. ಹಾಗೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗಿ ಬಂದ್ರು ಮಾಡಿದ್ರು. ಇದರ ಮಧ್ಯದಲ್ಲಿ ಕಾಂಗ್ರೆಸ್ನ ಹಲವಾರು ನಾಯಕರು ಇದರ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಪವರ್ ಶೇರಿಂಗ್ ವಿಚಾರವಾಗಿ ನಾನು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದ್ದೀನಿ, ನಾನು ಸಿದ್ದರಾಮಯ್ಯ ಅವ್ರ ಪರವಾಗಿದ್ದೀನಿ, ನಾನು ಅವ್ರ ಪರವಾಗಿದ್ದೀನಿ, ನಾನು ಇವ್ರ ಪರವಾಗಿದ್ದೀನಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಹಾಗೆ 2028 ಚುನಾವಣೆಯನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಾಕಷ್ಟು ಜನ ಮಾತನಾಡಿದ್ರು. 2028ಕ್ಕೆ ಚುನಾವಣೆ ಆಗುತ್ತೆ. ಆ ಒಂದು ಚುನಾವಣೆಯಲ್ಲಿ ಒಕ್ಕಲಿಗರನ್ನ ಮುಂದಕ್ಕೆ ತರಬೇಕು ಅನ್ನುವಂತಹ ಉದ್ದೇಶ ಏನಾದರೂ ಇತ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಲ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ನಾಯಕರು ಹೇಳುತ್ತಾರೆ. ಆದರೆ ಹೈಕಮಾಂಡ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತೆ ಗರಿಗೆದರಿದೆ ರಾಜಕೀಯ ಬೆಳವಣಿಗೆ. ಅಧಿಕಾರಗಳ ಹಂಚಿಕೆ ಇತ್ಯರ್ಥಪಡಿಸಲಿಕ್ಕೆ ಬಂಡೆ ಒತ್ತಾಯ. ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಮಾಡಿಸಲು ಲಾಭಿ. ಶಾಸಕರ ಒತ್ತಡದ ವಿಚಾರ ಹೈಕಮಾಂಡ್ಗೆ ತಿಳಿಸುವಂತಹ ಡಿಕ್. ರಾಜ್ಯ ಬಜೆಟ್ ಬಳಿಕ ಅಧಿಕಾರ ಹಂಚಿಕೆಗೆ ಡಿ ಕೆ ಶಿವಕುಮಾರ್ ಅವರ ಒತ್ತಾಯ. ನಮ್ಮಿಬ್ಬರ ನಡುವೆ ಮಾತುಕತೆ ಆಗಿದೆ ಎಂದಿರುವಂತಹ ಡಿ ಕೆ ಶಿವಕುಮಾರ್. ಸಿಎಂ ಡಿಸಿಎಂ ನಡುವೆ ನಡೆದಿದ್ಯಾ ಅಧಿಕಾರದ ಹಂಚಿಕೆಯ ಮಾತು? ತೀವ್ರ ಕುತೂಹಲವನ್ನ ಕೇಳಿಸಿದಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಮಾತು. ಅದನ್ನೇ ಹೇಳ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತ್ಕೊಂಡಿರುವಂತಹ ಸಾಕಷ್ಟು ಜನ ಶಾಸಕರು, ಸಾಕಷ್ಟು ಜನ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಡಿ ಕೆ ಶಿವಕುಮಾರ್ ಅವರ ಹಿಂದೆ 60ರಿಂದ 70 ಶಾಸಕರು ನಿಂತ್ಕೊಂಡಿದ್ದಾರೆ. ನೀವೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಲ ನೀವೇನಾದ್ರೂ ಕುರ್ಚಿ ಕೊಟ್ಟಿಲ್ಲ ಅಂತಂದ್ರೆ ಅವರೆಲ್ಲರೂ ಕೂಡ ಪಕ್ಷವನ್ನ ಬಿಟ್ಟು ಹೋಗ್ತಾರೆ. ಇಲ್ಲಿ ಹೈಕಮಾಂಡ್ಗೆ ತಲೆ ವಿಷಯ ಏನು ಅಂದ್ರೆ, 2028 ಚುನಾವಣೆ ಬರ್ತಾ ಇದೆ. ಬಿಜೆಪಿಯವರು ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನೀವು ಅವರಿಗೆ ಕತ್ತಿ ಗುರಾಣಿ ಎಲ್ಲ ಕೊಟ್ಬಿಟ್ಟು ಅಸ್ತ್ರಗಳನ್ನ ಕೊಟ್ಟುಬಿಟ್ಟು ಹೊಡಿರಿ ಅಂತ ಹೇಳಿ ತಲೆ ಭಾಗಿ ನಿಂತ್ಕೊಂಡಂಗೆ ಕಾಣಿಸ್ತಾ ಇರುತ್ತೆ. ನೀವು ಕುರ್ಚಿ ಕಿತ್ತಾಟವನ್ನ ಮಾಡ್ತಾ ಇದ್ರೆ ಅಂತ ಹೇಳಿ ಹೈಕಮಾಂಡ್ ಅವರು ಹೇಳುವಷ್ಟು ಪ್ರಯತ್ನವನ್ನ ಮಾಡಿದ್ರು. ಹೇಳುವಷ್ಟು ಕೇಳ್ತಾನೆ ಇಲ್ಲ ಇಲ್ಲಿರುವಂತಹ ನಾಯಕರು. ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳ ಮಾಡೋದು, ದೆಹಲಿಯತ್ತ ಪ್ರಯಾಣವನ್ನ ಬಳಸೋದು, ಚಿಕ್ಕ ಪುಟ್ಟ ಮಾತುಗಳನ್ನ ಬೇಸರವಾಗಿ ಪರಿಗಣಿಸ್ಕೊಳ್ಳೋದು, ಅಪಾರ್ಥ ಮಾಡ್ಕೊಳ್ಳೋದು, ದೆಹಲಿಯತ್ತ ಪ್ರಯಾಣ ಬಳಸೋದು, ಈ ರೀತಿಯಾಗಿ ಮಾಡ್ತಾ ಇದ್ರು. ಇನ್ನು 2028 ಚುನಾವಣೆಯ ವಿಚಾರಕ್ಕೆ ಬರುವುದಾದ್ರೆ, ಎಲ್ಲೋ ಒಂದು ಕಡೆ 2028 ಚುನಾವಣೆಯಲ್ಲಿ ಒಕ್ಕಲಿಗರು, ಲಿಂಗಾಯತರು, ಅಹಿಂದರು ಈ ಮೂರೂ ಜನರನ್ನು ಕೂಡ ಒಂದೇ ಸರಿಯಾಗಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಒಬ್ರು ಮುಂದೆ, ಒಬ್ರು ಹಿಂದೆ, ಈ ನಾಯಕರು ಇಂಥವ್ರು, ಈ ನಾಯಕರು ಅಂಥವ್ರು ಅಂತ ಹೇಳ್ತಾ ಕೂತ್ಕೊಂಡ್ರೆ ನೀವು ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ. ಇದು ಸತ್ಯ. ಚುನಾವಣೆಯನ್ನು ಗೆಲ್ಲಬೇಕು ಅಂತಂದ್ರೆ ಈಗಿಂದಲೇ ನೀವು ಬೀಜವನ್ನ ಬಿತ್ತುವಂತಹ ಕೆಲಸವನ್ನ ಮಾಡಬೇಕು. 2028 ಸರಿಸುಮಾರಿಗೆ ಅದರ ಫಲವನ್ನು ಕೊಡ್ಲಿಕ್ಕೆ ರೆಡಿ ಆಗಿರುತ್ತೆ. ಇವಾಗಲೇ ನೀವು ಕುರ್ಚಿ ಕಿತ್ತಾಟದಲ್ಲಿ ಜೈ ಅನ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ಹೇಳ್ತಾರೆ? ಯಾರು ನಿಮ್ಮನ್ನ ನಂಬುತ್ತಾರೆ ಅಲ್ವಾ? ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ವಿಚಾರಕ್ಕೆ ನಿನ್ನೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ರಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೆ ಹೇಳ್ತಾರೆ, 5 ವರ್ಷ ನಮ್ಮ ಅಪ್ಪನೇ ಮುಖ್ಯಮಂತ್ರಿ, ಯಾವುದೇ ಹೈಕಮಾಂಡ್ ಇಲ್ಲಿ ಭೇಟಿಯನ್ನ ನೀಡಿಲ್ಲ, ಹೈಕಮಾಂಡ್ ಯಾವುದೇ ರೀತಿ ಚರ್ಚೆಯನ್ನ ಮಾಡಿಲ್ಲ, ಹೈಕಮಾಂಡ್ಗೂ ಇದಕ್ಕೂ ಸಂಬಂಧ ಇಲ್ಲ, ಯಾವುದೇ ರೀತಿಯ ಒಪ್ಪಂದಗಳಾಗಲಿಲ್ಲ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಎನ್ನುವಂತಹ ಮಾತನ್ನ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೋ ಅದರ ನಂತರದ ದಿನದಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರ್ತಾರೆ. ಅಂದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಡಿ ಕೆ ಶಿವಕುಮಾರ್ ಅವರು ಶತಾಯ ಗತಾಯ ಕುರ್ಚಿಯನ್ನ ಬಿಟ್ಟು ಹೋಗ್ಲಿಕ್ಕೆ ರೆಡಿ ಇಲ್ಲ. ದೆಹಲಿಗೆ ಹಾರಿರುವಂತಹ ಡಿ ಕೆ ಶಿವಕುಮಾರ್, ಎಐಸಿಸಿ ಮೀಟಿಂಗ್ ನಲ್ಲಿ ಭಾಗವಹಿಸಲು ಹೋಗ್ತಾ ಇದ್ದೇನೆ, ನನ್ನನ್ನು ಕರೆದಿದ್ದಾರೆ, ಹಂಗಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ನಿಮ್ಗೇನ್ರಿ ಪ್ರಾಬ್ಲಮ್? ಸಿಎಂ ಸಿದ್ದರಾಮಯ್ಯ ಅವರು ನಾನು ಕದ್ದು ಮುಚ್ಚಿ ಏನು ಮಾತನಾಡಿಲ್ಲ, ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ಸೇರಿ ಮಾತನಾಡಿದ್ದೇವೆ. ದೆಹಲಿಗೆ ಹೋಗುವ ಮುನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಇದಾಗಿತ್ತು.
ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಮಾನವನ್ನ ಹತ್ತುತ್ತಾ ಇದ್ದಾರೆ. 2 ಸಲ ಬುಕ್ಕಿಂಗ್ ಏನೋ ಕ್ಯಾನ್ಸಲ್ ಮಾಡ್ಕೊಂಡ್ರಂತೆ, 3ನೇ ಸಲ ವಿಮಾನ ಹತ್ತಿದ್ದಾರೆ. ಆ ವಿಮಾನವನ್ನ ಹತ್ತಿದ ಬಳಿಕ ಇಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗಾಗಿ ಪೂರ್ವಭಾವಿ ಸಭೆಯನ್ನ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ಇದೊಂದು ನೆನಪಿದ್ದು ಬಿಡ್ಲಿ ನಿಮಗೆ, ಯಾವಾಗ ಯಾವ ಒಂದು ಮುಖ್ಯಮಂತ್ರಿ ಬಜೆಟ್ ಮಂಡನೆಯನ್ನ ಮಾಡ್ತಾನೋ ಆ ಮುಖ್ಯಮಂತ್ರಿ ಆ ಕುರ್ಚಿಯಿಂದ ಎದ್ದೇಳೋದಿಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ. ಯಾಕಂದ್ರೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಒಂದು ಮುಖ್ಯಮಂತ್ರಿ ಅಂತಂದ್ರೆ ಇಡೀ ರಾಜ್ಯದ ಎಲ್ಲಾ ಖಾತೆಯನ್ನು ಕೈಯಲ್ಲಿ ಇಟ್ಕೊಂಡು ಮುಷ್ಟಿಯನ್ನ ಹಿಡ್ಕೊಂಡು ಎಲ್ಲೆಲ್ಲೇನೇನು ಕೊಡಬೇಕು ಅನ್ನೋದನ್ನ ಇತ್ಯರ್ಥ ಮಾಡಿಕೊಂಡು 2.5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಎನ್ನುವಂತಹ ಒಂದು ದೃಢ ಸಂಕಲ್ಪದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸ್ವಪ್ನವೇನಾ, ಕಂಡಿರುವಂತಹ ಕನಸು, ಅದು ಪ್ರಶ್ನಾರ್ಥಕವಾಗಿದೆ. ಎಸ್, ಅದೇನೇ ಇರಲಿ, ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ಬೇಕಾದ್ರೆ ಒಂದು ಪ್ರೆಸ್ ಮೀಟ್ ಆಯೋಜನೆ ಮಾಡ್ತಾರೆ, ಒಂದು ಬೈಟ್ ಕೊಟ್ಟಿರ್ತಾರೆ, ಒಂದು ಹೇಳಿಕೆಗಳನ್ನ ಕೊಟ್ಟಿರ್ತಾರೆ. ಏನು ಹೇಳಿದ್ರು ನೋಡ್ಕೊಂಡು. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ತಾರೆ ಸರ್. ಮತ್ತೆ ಇಕ್ಬಾಲ್ ಹುಸೇನು ಮತ್ತೆ ಚಂದ್ರಶ್ ಸರ್ ಡಿ ಕೆ ಶಿ ಅವಧಿಯಲ್ಲೇ ಈಗ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಮ್ಗೆ ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇದು ಸಿದ್ದರಾಮಯ್ಯ ಅವರು ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದರೂ ಮಾತುಕತೆ ನಡೆಸ್ತೀರಾ ಸರ್? ಯಾರ ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿನ ಸರ್, ಯಾವುದು ಸಿಹಿ ತಗೋತಾ ಇದ್ದೀನಿ, ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಏನೋ ಸಿಹಿ ಸುದ್ದಿ ಬರುತ್ತೆ ಸರ್. ದಿನಾ ಸಿಹಿ ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ತಾರೆ ಸರ್. ಮತ್ತೆ ಇಕ್ಬಾಲ್ ಹುಸೇನು ಮತ್ತೆ ಚಂದ್ರಶ್ ಸರ್ ಡಿ ಕೆ ಶಿ ಅವಧಿಯಲ್ಲೇ ಈಗ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಸರ್. ಯಾರು ಹೇಳ್ತೀನಿ ಕೇಳಿ, ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಮ್ಗೆ ಒಳ್ಳೇದು ಮಾಡ್ತಾರೆ ಸರ್. ಅಲ್ಲ ಸರ್, ಇದು ಸಿದ್ದರಾಮಯ್ಯ ಅವರು ಹೇಳಿಕೆ ವಿಚಾರವಾಗಿ ಹೈಕಮಾಂಡ್ ಹತ್ರ ಏನಾದರೂ ಮಾತುಕತೆ ನಡೆಸ್ತೀರಾ ಸರ್? ಬರುವಾಗ ಸಿಹಿ ಸುದ್ದಿನ ಯಾರ ಸರ್, ವಿಚಾರನೂ ಮಾತಾಡಲ್ಲ. ಬರ್ಬೇಕಾದ್ರೆ ಸಿಹಿ ಸುದ್ದಿನ ಸರ್. ಯಾವುದು ಸಿಹಿ ತಗೋತಾ ಇದ್ದೀನಿ, ನಂಗೂ ಶುಗರ್. ಶಿವರಾತ್ರಿ ಪ್ರಯುಕ್ತ ಏನೋ ಸಿಹಿ ಸುದ್ದಿ ಬರುತ್ತೆ ಸರ್. ದಿನಾ ಸಿಹಿ ಎಲ್ಲ ಮಾತಾಡಿದ್ದೀನಿ. ಹೋದ್ಮೇಲೆ ಸರ್ಕಾರದ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳುತ್ತಾರೆ, ಬರಬೇಕಾದ್ರೆ ಸಿಹಿ ಸುದ್ದಿನ ಸರ್ ಅಂತ ಹೇಳಿ. ಯಾವ ಸಿಹಿ ಸುದ್ದಿನೂ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಒಂದು ಮಾತು ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ನಾವೆಲ್ಲ ಕನಸು ಕಾಣ್ತಾ ಇದ್ದೀವಿ. 60ರಿಂದ 70 ಜನ ಶಾಸಕರು ಡಿ ಕೆ ಶಿವಕುಮಾರ್ ಮೇಲೆ ಮನಸ್ಸಿಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಗದ್ದುಗೆ ಏರ್ತಾರೆ ಎನ್ನುವಂತಹ ಮನಸ್ಸನ್ನ ನಾವು ಇಟ್ಕೊಂಡಿದ್ವಿ ಎನ್ನುವಂತಹದ್ದನ್ನು ಅವ್ರು ಹೇಳ್ತಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇಷ್ಟೊಂದು ಇಂಪ್ಯಾಕ್ಟ್ ಬೀರಿದ್ದಾದ್ರೂ ಹೌದಾ? ಬಂಡೆಗೆ ಆ ಒಂದು ಕುರ್ಚಿಯಿಂದ ಏರ್ಲಿಕ್ಕೆ ಅಡ್ಡಗಾಲಿಡ್ತಾ ಇದ್ದವ್ರು ಯಾರು?